ಇದಕ್ಕೆ ಸುಮಾರು ಒಂದು 800-900 ವರ್ಷ. ಕಳೆದ ವಿಡಿಯೋದಲ್ಲಿ ನಾವು ಕೌಟಿಲ್ಯನ ಅರ್ಥಶಾಸ್ತ್ರದ ಮೂಲ ಹಸ್ತಪ್ರತಿಯನ್ನ ನಿಮ್ಗೆಲ್ಲ ತೋರಿಸೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಅದರ ಸಲುವಾಗಿ ನಾವು ಇವತ್ತು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಲ್ಲಿದ್ದೀವಿ. ಇಲ್ಲಿನ ನಿರ್ದೇಶಕರಾದ ಡಾಕ್ಟರ್ ಡಿ.ಪಿ. ಮಧುಸೂದನಾಚಾರ್ಯರವರು ಈಗ ಆ ಹಸ್ತಪ್ರತಿನ ನಮಗೆ ತೋರಿಸ್ತಾರೆ. ನಮ್ಮ ದೇಶದ ಹೆಮ್ಮೆಯ ಗ್ರಂಥ ಅರ್ಥಶಾಸ್ತ್ರ, ಕೌಟಿಲ್ಯ ಅರ್ಥಶಾಸ್ತ್ರ. ಯಾರು ಆ ಹೆಸರು ಕೇಳಿದ ತಕ್ಷಣ ಮೈ ರೋಮಾಂಚನ ಆಗ್ತದ ಅಂತಹ ಗ್ರಂಥವನ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಇದು ಶ್ಯಾಮಶಾಸ್ತ್ರಿಗಳು ಅಂತ ಇಲ್ಲಿ ಕ್ಯೂರೇಟರ್ ಆಗಿದ್ರು 1905ನೇ ಇಸ್ವಿಲಿ. ಅವರು ತಂಜಾವೂರು ಕಡೆ ಸಂಚಾರಕ್ಕೆ ಹೋದಾಗ ಒಂದು ಹಳ್ಳಿಯ ಮನೆಯಲ್ಲಿ ಈ ಗ್ರಂಥ ಸಿಕ್ಕಿದೆ. ನೋಡಿ, ಇದೇ ಅರ್ಥಶಾಸ್ತ್ರ. ಮೊಟ್ಟ ಮೊದಲಿಗೆ ನಮ್ಮ ದೇಶದಲ್ಲಿಯೇ ಇದು ಮೈಸೂರು ಪ್ರಾಚ್ಯವಿದ್ಯಾ ಸಂಶೋಧನಾಲಯದಲ್ಲಿ ಇದು ಪ್ರಕಟ ಆಗಿದ್ದು, ಇದು ದೊರಕಿದ್ದಿದ್ದು. ಅನೇಕ ಲಿಪಿಗಳಲ್ಲಿ ಇರ್ತದೆ ಹಸ್ತಪ್ರತಿಗಳು. ನೋಡಿ, ಗ್ರಂಥ, ತಿಗಳಾರಿ, ನಂದಿನಾಗರಿ, ಬೇರೆ ಬೇರೆ ಲಿಪಿಗಳಲ್ಲಿ ಇರ್ತದೆ. ಇದು ಲಿಪಿ ಅಂತ ಹೇಳ್ತಾರೆ ಈ ಲಿಪಿಯನ್ನು. ಇದು ಅತ್ಯಂತ ಸೂಕ್ಷ್ಮವಾಗಿರ್ತದೆ. ಇಂತಹ ಲಿಪಿಯನ್ನು ಗ್ರಂಥಲಿಪಿ ಅಂತ ತಮಿಳುನಾಡಿನ ವಿದ್ವಾಂಸರು ತಾವೇ ಒಂದು ಕ್ರಿಯೇಟ್ ಮಾಡಿ, ಯಾಕಂದರೆ ಎಲ್ಲ ಅಕ್ಷರಗಳು ಅಲ್ಲಿಲ್ಲ, ಹಾಗಾಗಿ ಸಂಸ್ಕೃತದಲ್ಲಿರ್ತಕ್ಕಂಥ ಎಲ್ಲ ಅಕ್ಷರಗಳು ಇಲ್ಲದೇ ಇರೋ ಕಾರಣದಿಂದ ಅವರು ತಾವೊಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ರು ಅವರು. ಅದು ಗ್ರಂಥಲಿಪಿ ಅಂತ ಅದಕ್ಕೆ ಹೆಸರಿಟ್ಟು ಅದನ್ನು ಮಾಡಿದ್ದಾರೆ. ಇದರಲ್ಲಿ ಅರ್ಥನೀತಿ, ರಾಜನೀತಿ ಮತ್ತು ಯುದ್ಧ ನೀತಿ ಇದು ಇಲ್ಲಿ ಇರ್ತಕ್ಕಂಥದ್ದು. ಈ ಮೂಲ ಇದರಲ್ಲಿ ಇಷ್ಟು ವಿಷಯ ಇದೆ. ಶ್ಯಾಮಶಾಸ್ತ್ರಿಗಳ ಒಂದು ಒಂದು ವೈದುಷ್ಯ, ಒಂದು ವಿದ್ವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅನ್ನೋದಕ್ಕೆ ಒಂದು ಪ್ರಸಂಗ ಹೇಳ್ತಾರೆ. ನಮ್ಮ ಮಹಾರಾಜರು ಜರ್ಮನ್ ದೇಶಕ್ಕೆ ಹೋಗಿದ್ರಂತೆ ಒಂದ್ಸಲ. ಅಲ್ಲಿಯ ರಾಜನ ಭೇಟಿಯನ್ನ ಮಾಡೋ ಸಂದರ್ಭದಲ್ಲಿ ನಾವು ಮೈಸೂರಿಂದ ಬಂದಿದ್ದೇವೆ ಅಂತೆಲ್ಲ ಹೇಳ್ಕೊಂಡ್ರಂತೆ. ಆಗ ನೀವು ಶ್ಯಾಮಶಾಸ್ತ್ರಿಗಳ ಊರ ನಿಮ್ದು ಅಂತ ಕೇಳಿದ್ರಂತೆ. ಎಂಥ ಒಂದು ಅದ್ಭುತ, ಮೈ ರೋಮಾಂಚನ ಆಗ್ತದೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ ಜರ್ಮನ್ನು ಬೇರೆ ಬೇರೆ ದೇಶಗಳಲ್ಲಿ ಆ ವಿದ್ವಾಂಸರಿಗೆ ಅದು ತಲುಪಿದೆ ಅನ್ನೋಕ್ಕೆ ಉದಾಹರಣೆ ಹೇಳಿದೆ. ಆ ದೃಷ್ಟಿಯಿಂದ ಇಂತಹ ನಮ್ಮ ಭಾರತ ದೇಶದ ಒಂದು ಹೆಮ್ಮೆಯ ಗ್ರಂಥ ಇತ್ತು. ಸುಮಾರು ಒಂದು 800-900 ವರ್ಷ ಆಗಿದೆ ಅಂತ ಒಂದು ವಿದ್ವಾಂಸರು ಇದನ್ನು ಉಲ್ಲೇಖ ಮಾಡ್ತಾರೆ. ಇಂತಹ ಒಂದು ಅದ್ಭುತವಾದ ಗ್ರಂಥ ನಮ್ಮಲ್ಲಿದೆ ಅನ್ನೋದೇ ನಮ್ಮ ಒಂದು ಸಂತೋಷ ವಿಚಾರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ.